ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಮಳೆ ಬಂದ್ರೆ ಶುಭ ಅಂತ ಹೇಳ್ತಾರೆ. ನಾನು ಅದನ್ನು ನಂಬ್ತೀನಿ, ನೀವು ನಂಬಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಜೊತೆಯಲ್ಲಿ ಮಾನ್ಯ ಇಂಧನ ಸಚಿವರಾದಂತಹ ಶ್ರೀಯುತ ಕೆ.ಜೆ. ಜಾರ್ಜ್ ಅವರಿದ್ದಾರೆ. ಸರ್, ತಮಗೆ ಗೌರವದ ಸ್ವಾಗತ. ಶ್ರೀಯುತ ಪಂಕಜ್ ಕುಮಾರ್ ಪಾಂಡೆ ಅವರೇ ಸ್ವಾಗತ. ಶ್ರೀಯುತ ಜಿ.ಎನ್. ಅಪಚ್ ಅವರೇ ಸ್ವಾಗತ. ಜಯ ಭಾರತ ಜನನೀಯ ತನುಜಾತೆ, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಈಗ ಸ್ವಾಗತ ಭಾಷಣ ಸರ್ಕಾರದ ಮುಖ್ಯ ವಿದ್ಯುತ್ ಪರಿವೀಕ್ಷಕರಾದಂತಹ ಶ್ರೀಯುತ ಜಿ.ಎನ್. ಇಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2024 ಈ ಒಂದು ಕಾರ್ಯಕ್ರಮನ ಇನಾಗ್ರೇಷನ್ ಮಾಡಲಿಕ್ಕೆ ಸೇರಿದ್ದೀವಿ. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಪರಿವೀಕ್ಷಣಾ ಇಲಾಖೆ ವತಿಯಿಂದ ಚಿಕ್ಕದಾಗಿ ಒಂದು ಮ್ಯಾರಥಾನ್ ವಾಕಥಾನ್ ಮಾರ್ಚನ್ನು ಸಹ ಆರ್ಗನೈಸ್ ಮಾಡಿದ್ದೀವಿ. ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಇಲಾಖೆಯ ಹಿರಿಯ ಹಾಗೂ ಕಿರಿಯ ಅಧಿಕಾರಿ ವೃಂದದವರೇ, ಸಿಬ್ಬಂದಿ ವರ್ಗದವರೇ, ಪ್ರೆಸ್ ಮೀಡಿಯಾ ಪರ್ಸನ್ಸ್, ಪ್ರೆಸ್ ಮೀಡಿಯಾದವರೇ, ಪ್ರಿಂಟ್ ಮೀಡಿಯಾ ಹಾಗೆ ಡಿಜಿಟಲ್ ಮೀಡಿಯಾದವರೇ, ಎಲ್ಲರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಾವು ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ಆಚರಣೆ ಸಲುವಾಗಿ ಅದನ್ನು ಉದ್ಘಾಟನೆ ಮಾಡುವ ಸಲುವಾಗಿ ಮಾನ್ಯ ಸಚಿವರನ್ನು ನಾವು ಕೇಳಿದ್ದೀವಿ. ಅವರು ಕೂಡ ಇಲ್ಲಿ ದಯಮಾಡಿಸಿ ಇಲ್ಲಿ ಬಂದಿದ್ದಾರೆ. ಮಾನ್ಯ ಇಂಧನ ಸಚಿವರಾದಂತಹ ಶ್ರೀಯುತ ಕೆ.ಜೆ. ಜಾರ್ಜ್ ಅವರನ್ನ ಈ ಸಪ್ತಾಹದ ಉದ್ದೇಶ ಮತ್ತು ನಾವು ಯಾವ ರೀತಿ ತಗೊಳ್ಬೇಕು ವಿಚಾರವಾಗಿ ಎರಡು ಮಾತು. ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ತುಂಬ ಒಂದು ಅತಿ ಮುಖ್ಯವಾದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ವಿದ್ಯುತ್ ಇಲಾಖೆಯಿಂದ ಏರ್ಪಡಿಸಿದ್ದಾರೆ. ಈ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2024ರ ಕರ್ನಾಟಕ ಅಧ್ಯಾಯಕ್ಕೆ ಸಾಂಕೇತಿಕವಾಗಿ ವಿದ್ಯುತ್ ಸುರಕ್ಷತಾ ಕಾಲ್ನಡಿಗೆ ಮೂಲಕ ಚಾಲನೆ ನೀಡಲು ನಾವೆಲ್ಲರೂ ಸೇರಿರುವುದು ಸಂತೋಷದ ವಿಷಯವಾಗಿದೆ. ಬಾವುಟವನ್ನು ತೋರಿಸುವ ಮುಖಾಂತರ ಇಂಧನ ಸಚಿವರಾದಂತಹ ಶ್ರೀಯುತ ಕೆ.ಜೆ. ಜಾರ್ಜ್ ಅವರು ಇದಕ್ಕೆ ಚಾಲನೆ ನೀಡಲಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು.
ಇದು ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಇನ್ ಕೊಲಾಬ್ರೇಷನ್ ವಿತ್ ಸೆಂಟ್ರಲ್ ಯೂನಿವರ್ಸಿಟಿ ಅಥಾರಿಟಿ ಸೇರಿ ಸಹಯೋಗದೊಂದಿಗೆ ಪ್ರತಿ ವರ್ಷ ದೇಶದಾದ್ಯಂತ ಜೂನ್ ಕೊನೆಯ ವಾರದಲ್ಲಿ ಈ ವಿದ್ಯುತ್ ಸುರಕ್ಷತಾ ಸಪ್ತಾಹ ಮಾಡಬೇಕು ಅಂತ ನೀಡಿದ ಕರೆಯ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಪರಿಶೀಲನಾ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಇನಾಗ್ರೇಷನ್ಗೆ ಇವತ್ತು ಕರ್ನಾಟಕ ರಾಜ್ಯದ ಮಾನ್ಯ ಇಂಧನ ಸಚಿವರಾದಂಥ ಶ್ರೀಮಾನ್ಯ ಶ್ರೀ ಕೆ.ಜೆ. ಜಾರ್ಜ್ ಅವರು ಬಂದು ಇನಾಗ್ರೇಷನ್ ಮಾಡಿದ್ದಾರೆ. ನಮ್ಮ ನಡೆ ವಿದ್ಯುತ್ ಸುರಕ್ಷತಾ ಕಡೆ.